ಹಲೋ ಫ್ರೆಂಡ್ಸ್, ಈ ಕಾಲದ ಮಕ್ಕಳು ಏನೇ ತರಲೆ ಕೆಲಸಗಳನ್ನು ಮಾಡಿದರೂ ಕೂಡ ಅವು ನಮಗೆ ತಮಾಷೆ ಥರನೇ ಕಾಣ್ತವೆ. ಈ ವಿಡಿಯೋದಲ್ಲಿ ಕೆಲವು ತುಂಟ ಮಕ್ಕಳು ಮಾಡಿದ ಅನಾಹುತ ಕೆಲಸಗಳನ್ನು ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನೀವು ಒಂದೇ ಅಂತೀರಾ. ವಿಡಿಯೋ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇದೇ ತರಹದ ಫನ್ನಿ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿಟ್ಕೊಳ್ಳಿ. ಇಲ್ಲಿರುವ ಈ ಸಣ್ಣ ಹುಡುಗನನ್ನು ನೋಡಿ. ಇವನು ನೋಡೋಕೆ ಒಳ್ಳೆ ಚೋಟ ಮೆಣಸಿನಕಾಯಿ ಥರ ಅವನೇ, ಆದರೆ ಇವನು ಮಾಡಿದ ಕೆಲಸಕ್ಕೆ ನೀವು ನಕ್ಕು ನಕ್ಕು ಹೊಟ್ಟೆ ಹಿಡಿದುಕೊಳ್ತೀರಾ. ಇಲ್ಲಿ ನೋಡಿ, ಈ ಮುಖವನ್ನು ಮುಚ್ಚಿಟ್ಟುಕೊಂಡು ಕುಳಿತುಕೊಂಡಿರುವ ಈ ಹುಡುಗನು ಡೈಲಿ ಒಬ್ಬ ಹುಡುಗಿಗೆ ಲೈನ್ ಆಗ್ತಾ ಇರ್ತಾನೆ. ಆದ್ರೆ ಆ ಹುಡುಗಿಗೆ ಪ್ರಪೋಸ್ ಮಾಡೋಕೆ ಮಾತ್ರ ಇವನಿಗೆ ಧೈರ್ಯ ಇಲ್ಲ. ಆದ್ದರಿಂದ ಈ ಪುಟ್ಟ ಹುಡುಗನಿಗೆ ತನ್ನ ಲವ್ನ ಹೇಳಿ ಆ ಹುಡುಗಿಗೆ ಹೇಳು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ನಮ್ಮನ್ನು ಮಾತ್ರ ಚಲಾಕಿ ಬಿಡಿ. ನೋಡಿ, ಆ ಹುಡುಗ ಹೇಳಿದ್ದು ಹೇಳೋ ಅಂದ್ರೆ ಅವನೇ ಲವ್ ಪ್ರಪೋಸ್ ಮಾಡ್ತಾ ಇದ್ದಾನೆ. ಇದಕ್ಕೆ ರಿಟರ್ನ್ ಆಗಿ ಆ ಹುಡುಗಿ ಕೂಡ ಐ ಲವ್ ಯು ಅಂತ ಹೇಳಿಬಿಡ್ತಾಳೆ. ಕಂಗ್ರಾಚುಲೇಷನ್ ಬ್ರದರ್. ಈ ಹುಡುಗಿಯರಿಗೆ ನಮ್ಮ ಹುಡುಗರು ಏನಾದ್ರೂ ಲೈನ್ ಹಾಕಿದ್ರೆ ಅವರನ್ನು ಗುರಾಯಿಸ್ತಾ ನೋಡ್ತಾ ಇರ್ತಾರೆ. ಆದ್ರೆ ಇಲ್ಲಿರುವ ಈ ಚಿಕ್ಕ ಮಗುನ ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಆ ಹುಡುಗಿಗೆ ಯಾವ ರೀತಿ ಲೈನ್ ಹೊಡಿತಾ ಇದ್ದಾನೋ ಅಂತದ್ ಏನ್ ನೋಡಿದಾನೋ ಗೊತ್ತಿಲ್ಲ. ಅವನು ಯಾವ ರೀತಿ ಬಗ್ಗಿ ನೋಡ್ತಿದ್ದಾನೋ ನೋಡಿ. ಆ ಹುಡುಗಿ ಕೂಡ ಇದಕ್ಕೆ ಸ್ಮೈಲ್ ಮಾಡ್ತಾ ಹೇಗೆ ನಾಚುತ್ತಾ ಇದ್ದಾಳೋ ನೋಡಿ. ಇಲ್ಲಿ ಮಕ್ಕಳು ಅಂದ್ರೆ ಮಕ್ಕಳು ಬಿಡಿ, ಇವರು ಮಾಡುವ ತರಲೆ ಕೆಲಸಗಳಿಗೆ, ಅನಾಹುತ ಕೆಲಸಗಳಿಗೆ ಇವಾಗಲೇ ಹಿಂಗೆ, ಇನ್ನು ದೊಡ್ಡವರಾದ್ಮೇಲೆ ಹೆಂಗೆ ಗುರು ಅಂತ ನಾವು ಅನ್ಕೋಬೇಕು. ಇಲ್ಲಿ ನೋಡಿ, ಈ ಹುಡುಗ ಕ್ಲಾಸ್ ರೂಮ್ ನಲ್ಲೇ ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ರೆ ಮಾಡೋದು ಕಾಮನ್, ಇದ್ರಲ್ಲೇನಿದೆ ಗುರು ಅಂತೀರಾ? ನೋಡಿ, ಟೀಚರ್ ಈ ಮಲಗಿರುವ ಹುಡುಗನನ್ನು ಎಬ್ಬಿಸೋಕೆ ಅಂತ ಬರ್ತಾರೆ. ಇವನ ಕವರಿಂಗ್ ನ ನೋಡಿ, ಮಲಗಿಲ್ಲ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಕವರ್ ಮಾಡ್ತಾ ಇದ್ದಾನೆ. ಯಾರಿಗೆ ಆಗಲಿ ಸ್ವಲ್ಪ ಟ್ವಿಸ್ಟ್ ಇರೋ ಸ್ಟೋರಿ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆದ್ರೆ ಆ ಟ್ವಿಸ್ಟ್ಗೆ ಟ್ವಿಸ್ಟ್ ಕೊಡೋ ಸ್ಟೋರಿನ ಈಗ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಯಾರು ಗುರು ಈ ಹುಡುಗ ಅಲ್ಲಿ ಏನು ಮಾಡ್ತಿದ್ದಾನೆ ಅಂತ ನೀವು ಕೇಳಬಹುದು. ಆ ಗೋಡೆಯ ಸಂದಿನಲ್ಲಿ ಬಗ್ಗಿ ಏನು ನೋಡ್ತಿದ್ದಾನೆ ಅಂತ ನೀವೇ ಒಮ್ಮೆ ನೋಡಿ. लेकिन ये साला कर क्या रहा है यहाँ पे? वो देख। ನೋಡಿ, ಆ ಗೋಡೆಯ ಸಂದಿನಿಂದ ಅಲ್ಲಿರುವ ಚಿಕ್ಕ ಹುಡುಗಿಗೆ ಇವನು ಲೈನ್ ಆಗ್ತಾ ಇದ್ದಾನೆ. ಇದು ತಾನೇ ನಿಜವಾದ ಟ್ವಿಸ್ಟ್ ಅಂದ್ರೆ. ಇಲ್ಲಿರುವ ಈ ಪುಟ್ಟ ಹುಡುಗಿಯನ್ನು ನೋಡಿ, ಎಷ್ಟು ಡೀಸೆಂಟ್ ಆಗಿ ಓದ್ಕೊಂತಾ ಇದ್ದಾಳೆ. ಈಕೆ ದೊಡ್ಡವಳಾದ ಮೇಲೆ IAS IPS ಆಗೋದು ಫಿಕ್ಸ್ ಅಂತ ನೀವು ಅನ್ಕೊಂಡಿರ್ಬೇಕು ಅಲ್ವಾ? ಇದು 5G ಜನರೇಷನ್ ಗುರು. ಈಗ ನೋಡಿ, ಈ ಹುಡುಗಿಯ ಅಪ್ಪ ಬಂದು ಲೈಟ್ ಆಫ್ ಮಾಡ್ತಾನೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಓದ್ಕೊಂತಾ ಇದ್ದಾಳೆ. ನೋಡಿ, ಬುಕ್ ಒಳಗಡೆ ಫೋನ್ನ ಇಟ್ಟು ಫೋನ್ ನೋಡ್ತಾ ಇದ್ದಾಳೆ. ಅದನ್ನ ಕವರ್ ಮಾಡ್ಕೊಳ್ಳಕ್ಕೆ ಮೇಲೆ ಬುಕ್ ನ ಇಟ್ಕೊಂಡಿದ್ದಾಳೆ. ಈ ಮಕ್ಕಳಿಗೆಲ್ಲ ಈ ಆಲೋಚನೆಗಳು ಹೇಗೆ ಬರ್ತವೆ ಗುರು? ಇವರು ದೊಡ್ಡವರಾದ ಮೇಲೆ ಸೈಂಟಿಸ್ಟ್ಗಳೇ ಆಗೋದು ಬಿಡಿ. ಇಲ್ಲಿ ನೋಡಿ, ರಾಹುಲ್ ಗಾಂಧಿ ಈ ಹುಡುಗನ ಮಾತನ್ನು ಕೇಳಿದ್ರೆ ಕೊತ್ತಂಬರಿ ಗಿಡಕ್ಕೆ ನೇಣು ಹಾಕೊಳ್ಳೋದಂತೂ ಫಿಕ್ಸ್ ಬಿಡಿ. राहुल गांधी कौन है? गांधी जी का बेटा, मोदी का भाई है। मोदी का भाई है? कौन? इतने तेजस्वी लोग हैं हमारे पास, कितने शानदार विचार रखते। ನೋಡಿ, ರಾಹುಲ್ ಗಾಂಧಿ ಯಾರು ಅಂದ್ರೆ ರಾಹುಲ್ ಗಾಂಧಿ ಗಾಂಧೀಜಿಯ ಮಗ ಅಂತೆ. ನಮಗೂ ಕೂಡ ಇವತ್ತೇ ಗುರು ಗೊತ್ತಾಗಿದ್ದು. ಈ ಮಾತನ್ನು ಕೇಳಿದ್ರೆ ರಾಹುಲ್ ಗಾಂಧಿ ಏನಾಗಬೇಡ ಹೇಳಿ. ನಾರ್ಮಲ್ ಆಗಿ ಬಹಳಷ್ಟು ಮಕ್ಕಳು ಮನೆಯಲ್ಲಿ ಎಷ್ಟೇ ಚೇಷ್ಟೆಗಳನ್ನು ಮಾಡಿದರೂ ಕೂಡ ಶಾಲೆಯಲ್ಲಿ ಮಾತ್ರ ಸ್ವಲ್ಪ ತೆಪ್ಪಗೆ ಇರ್ತಾರೆ. ಆದರೆ ಇನ್ನೊಂದು ರೀತಿಯ ಮಕ್ಕಳು ಇರ್ತಾರೆ. ಅವರು ಎಲ್ಲಿಗೆ ಹೋದ್ರು ಹೇಗೆ ಇದ್ರೂ ಚೇಷ್ಟೆ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ಮಕ್ಕಳು ಸ್ವಾತಂತ್ರ್ಯೋತ್ಸವ ದಿನ ಜೈಕಾರ ಹಾಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಆದರೆ ಇವರಲ್ಲಿ ಕೂಡ ಒಬ್ಬ 420 ಹುಡುಗ ಇದ್ದಾನೆ. ಅವನ ಜೈಕಾರವನ್ನು ನೀವೇ ಸ್ವಲ್ಪ ಕೇಳಿ. ನೋಡಿ, ಎಲ್ಲರೂ ಭಾರತ ಮಾತೆಗೆ ಜೈ, ವೀರ ಯೋಧರಿಗೆ ಜೈ ಅಂತ ಹೇಳ್ತಿದ್ರೆ ಇವನು ಮಾತ್ರ ಗಬ್ಬರ್ ಸಿಂಗ್ಗೆ ಜೈ ಅಂತ ಅಂತಿದ್ದಾನೆ. ಇವನು ಶಾಲೆಗೆ ಹೋಗಿದ್ದಕ್ಕಿಂತ ಸಿನಿಮಾಗಳಿಗೆ ಜಾಸ್ತಿ ಹೋಗಿದ್ದಾನೆ ಅನ್ಸುತ್ತೆ.
ಈ ಮಕ್ಕಳಲ್ಲಿ ಕಾಣಿಸುವ ಟ್ಯಾಲೆಂಟ್ಗಳಿಗಿಂತ ಕಾಣದ ಟ್ಯಾಲೆಂಟ್ಗಳೇ ಬಹಳಷ್ಟು ಇರ್ತವೆ. ಕೆಲವರು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದರೆ ಕೆಲವರು ಫೈಟ್ಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ನೋಡಿ, ತನ್ನ ಸ್ನೇಹಿತಳನ್ನು ಇವನು ಏನಂತ ಅಂದಿದನೋ ಗೊತ್ತಿಲ್ಲ. ಆ ಪಕ್ಕದಲ್ಲಿರುವ ಹುಡುಗಿ ಮಾತ್ರ ಇವನನ್ನು ಹೇಗೆ ಗುರಾಯಿಸ್ತಾ ಇದ್ದಾಳೋ ನೋಡಿ. ಬಿಟ್ರೆ ಹಾಕೊಂಡು ಬಾರಿಸೋ ಥರ ಕಾಣ್ತಾವಳೆ. ಇಲ್ಲಿ ನೋಡಿ, ಇಲ್ಲಿಯವರೆಗೂ ಎಲ್ಲ ಮಕ್ಕಳು ಶಾಲೆಗಳಿಗೆ ಸೈಕಲ್ನಲ್ಲಿ, ಬೈಕ್ನಲ್ಲಿ, ಬಸ್ಗಳಲ್ಲಿ ಹೋಗೋದನ್ನು ನಾವು ನೋಡಿರ್ತೇವೆ. ಆದರೆ ಇಲ್ಲಿ ಇವರನ್ನು ನೋಡಿ, ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅಂತ ಟ್ರ್ಯಾಕ್ಟರ್ನಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ. ಈ ಬ್ಯಾಚ್ಗೆ ನೀವೇ ಒಂದು ಒಳ್ಳೆ ಹೆಸರನ್ನು ಇಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮನ್ನು ಸ್ವಲ್ಪ ಆದರೂ ನಗಿಸುತ್ತಿದೆ ಅಂದರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬಹಳಷ್ಟು ಜನಕ್ಕೆ ಶೇರ್ ಮಾಡಿ. ನಾವು ಚಿಕ್ಕವರಿದ್ದಾಗ ನಮಗೆ ಟಾಯ್ಲೆಟ್ ಅರ್ಜೆಂಟ್ ಆದರೆ ನಮ್ಮ ಅಮ್ಮ ಬಸ್ನ ಸ್ಟಾಪ್ ಮಾಡಿಸಿ ನಮಗೆ ಟಾಯ್ಲೆಟ್ ಮಾಡಿಸುತ್ತಿದ್ದರು. ಆದರೆ ಇಲ್ಲಿರುವ ಈ ಮಗುವಿನ ತಾಯಿಯನ್ನು ನೋಡಿ, ಏಕೆ ಸುಮ್ಮನೆ ಬಸ್ನ ಸ್ಟಾಪ್ ಮಾಡಿಸೋದು, ಟೈಮ್ ವೇಸ್ಟ್ ಅಂತ ಅನ್ಕೊಂಡಿದ್ದಾಳೋ ಏನೋ. ಪಕ್ಕದಲ್ಲಿರುವ ಒಂದು ಬಾಟಲ್ನ ತಗೊಂಡು ಹೇಗೆ ಆ ಮಗುವಿಗೆ ಸುಸ್ತು ಮಾಡಿಸ್ತಾ ಅವಳೆ ನೋಡಿ. ಆ ಚಿಕ್ಕ ಮಗುನ ನೋಡಿ, ಯಾವ ಪ್ಲೇಸ್ ಅಂತ ತಿಳಿಯದೆ ಎಷ್ಟು ಆರಾಮಾಗಿ ಸುಸ್ತು ಮಾಡ್ತಾ ಅವನೇ. ನೀವು ಇಲ್ಲಿಯವರೆಗೂ ಕೆಲವರ ಕೋತಿ ವೇಷಗಳನ್ನು ನೋಡಿರ್ತೀರ, ಇನ್ನು ಕೆಲವರ ಮೇಕಪ್ನ ನೋಡಿ ಯಾರು ಗುರು ಇವರೆಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡಿರ್ತೀರ. ಆದರೆ ಈಗ ನಾವು ತೋರಿಸುವ ಮೇಕಪ್ ಆರ್ಟಿಸ್ಟ್ನ ನೋಡಿದರೆ ನೀವು ತಲೆ ಕೆರ್ಕೊಳ್ಳೋದಂತೂ ಗ್ಯಾರಂಟಿ ಬಿಡಿ. ನೋಡಿ, ಮೇಕಪ್ ಚರಿತ್ರೆಯಲ್ಲೇ ಇದೊಂದು ಅದ್ಭುತ ಅಂತ ಹೇಳಬಹುದು. ಈ ಚಿಕ್ಕ ಹುಡುಗಿನ ನೋಡಿ, ತನಗೆ ಯಾರು ಸಿಕ್ಕಿಲ್ಲ ಅಂತ ಒಂದು ಕೋಳಿನ ಎತ್ತಕೊಂಡು ಬಂದು ಆ ಕೋಳಿಯ ಕಾಲುಗಳಿಗೆ ನೇಲ್ ಪಾಲಿಶ್ ಆಗ್ತಾ ಇದ್ದಾಳೆ. ಪಾಪ, ಈ ರೀತಿ ಟಾರ್ಚರ್ ಕೊಟ್ರೆ ಯಾರು ಗುರು ಇರ್ತಾರೆ? ಆ ಕೋಳಿನ ನೋಡಿ, ಏನಾದ್ರೂ ಮಾಡ್ಕೋತಾಯಿ ಅಂತ ಹೇಳಿ ಹೇಗೆ ಸುಮ್ಮನೆ ಕುಂತು ಬಿಟ್ಟಿದೆ. ಈ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ತಂದೆ ತಾಯಿಗಳಿಗೆ ನಗಬೇಕು ಅಥವಾ ಅಳಬೇಕು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ಈ ಹುಡುಗ ಕೇಳಿದ ಅನಾಹುತ ಪ್ರಶ್ನೆಗೆ ಈತನ ತಂದೆಯೇ ಆಶ್ಚರ್ಯಪಟ್ಟು ಅಲ್ಲೋಲ ಕಲ್ಲೋಲ ಆಗೋ ತರ ಕಾಣ್ತಾವನೆ. ಅಷ್ಟಕ್ಕೂ ಈ ಹುಡುಗ ಕೇಳಿದ ಪ್ರಶ್ನೆ ಏನಂತ ನೀವೇ ಒಮ್ಮೆ ಕೇಳಿ. ಕೇಳಿದ್ರಲ್ಲ, ಇವನಿಗೆ ಬೇರೆ ಅಪ್ಪ ಬೇಕಂತೆ. ಇದರ ಬಗ್ಗೆ ನೀವೇನಂತರ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿರುವ ಈ ಪುಟಾಣಿಯನ್ನು ನೋಡಿ, ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಫೋಸ್ ಕೊಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇಲ್ಲಿ ಈಕೆಯ ಟ್ಯಾಲೆಂಟ್ ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇಲ್ಲಿ ನೋಡಿ, ಈ ಪುಟ್ಟ ಮಗು ಮಾಡಿದ ಕೆಲಸಕ್ಕೆ ನೀವು ಮುಗುಳ್ನಾಗೆ ನಗೋದಂತೂ ಗ್ಯಾರಂಟಿ ಬಿಡಿ. ನೋಡಿ, ಈ ಮಗುವನ್ನು ಒಬ್ಬ ಹುಡುಗ ಮೇಲೆ ಕೂರಿಸಿಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ. ಹಾಗೆ ರೀಲ್ಸ್ ನ ಚೇಂಜ್ ಮಾಡ್ತಾ ಇದ್ದಾನೆ. ಆದ್ರೆ ಆ ಮಗುನ ನೋಡಿ, ಮತ್ತೆ ಮತ್ತೆ ಒಂದೇ ರೀಲ್ಸ್ ನ ನೋಡಕ್ಕೆ ಹೋಗ್ತಾ ಇದೆ. ಅಷ್ಟಕ್ಕೂ ಆ ರೀಲ್ಸ್ ಯಾವುದು ಅಂತ ನೀವು ಕೂಡ ಒಮ್ಮೆ ನೋಡಿ. ಇಲ್ಲಿ ಮಕ್ಕಳು ಅಂದ್ರೆ ಸಾಮಾನ್ಯ ಮಕ್ಕಳು ಅಲ್ಲ ಬಿಡಿ, ಅವರಲ್ಲಿರುವ ಪ್ರತಿಭೆಗಳಿಗೆ ಅವರ ತಂದೆ ತಾಯಿಗಳೇ ತಲೆ ಕೆರ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಹುಡುಗ ಸಾಂಗ್ ಹಾಕೋದೇ ತಡ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೋ. ಇವನು ಹಾಕುವ ಸ್ಟೆಪ್ಸ್ಗಳಿಗೆ ಡ್ಯಾನ್ಸ್ ಮಾಸ್ಟರ್ಗಳು ಕೂಡ ದಂಗಾಗೋದು ಗ್ಯಾರಂಟಿ. ನಾರ್ಮಲ್ ಆಗಿ ಚಿಕ್ಕ ಮಕ್ಕಳು ಕೊಡುವ ಎಕ್ಸ್ಪ್ರೆಷನ್ಸ್ಗಳು ಬಹಳ ಕ್ಯೂಟ್ ಆಗಿ ಇರ್ತವೆ. ಆದ್ರೆ ಇಲ್ಲಿ ಈ ಮಗು ಕೊಡುವ ಎಕ್ಸ್ಪ್ರೆಷನ್ಸ್ ನ ನೋಡಿ, ಇವನ ಎಕ್ಸ್ಪ್ರೆಷನ್ಸ್ಗೆ ಎಲ್ಲರೂ ಭಯ ಬೀಳೋದಂತೂ ಗ್ಯಾರಂಟಿ. ಇವನು ಕೊಡುವಂತಹ ಎಕ್ಸ್ಪ್ರೆಷನ್ಸ್ ಗಳ ಮುಂದೆ ದೊಡ್ಡ ದೊಡ್ಡ ವಿಲನ್ಗಳು ಕೂಡ ವೇಸ್ಟ್ ಬಿಡಿ. ಇಲ್ಲಿ ನೋಡಿ, ಈ ಹುಡುಗಿಯರು ಫುಟ್ಬಾಲ್ ಆಡ್ತಾ ಇದ್ರೆ ಈ ಹುಡುಗರು ಮಾತ್ರ ಅವರಿಗೆ ಲೈನ್ ಆಗ್ತಾ ಅಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ. ಇದನ್ನ ಗಮನಿಸಿದ ಹುಡುಗಿ ಹೇಗೆ ರಿಟರ್ನ್ ಗಿಫ್ಟ್ ಕೊಡ್ತಾಳೆ ನೋಡಿ. ನೋಡಿ, ಆ ಹುಡುಗಿ ಕೊಟ್ಟ ಶಾಟ್ಗೆ ಆ ಫೋನ್ ಹೇಗೆ ಕೆಳಗಡೆ ಬೀಳುತ್ತೆ. ಮತ್ತೆ ಹುಡುಗಿರಂದ್ರೆ ಸುಮ್ನೆನಾ? ಇಲ್ಲಿರುವ ಈ ಪುಣ್ಯಾತ್ಮನನ್ನು ನೋಡಿ, ಆ ಹುಡುಗನಿಗೆ ಬಾಯಲ್ಲಿ ಐಸ್ ಕ್ರೀಮ್ ನ ಇಟ್ಟು ಹೇಗೆ ಆಟವಾಡಿಸುತ್ತಾ ಇದ್ದಾನೋ, ಇದನ್ನೇ ಆ ಹುಡುಗ ಕೂಡ ನಗ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲೇ ಈ ಪುಣ್ಯಾತ್ಮ ಆ ಐಸ್ ಕ್ರೀಮ್ ನ ನಿಜವಾಗ್ಲೂ ತಿಂದು ಬಿಡ್ತಾನೆ. ಆಗ ಆ ಹುಡುಗನ ಎಕ್ಸ್ಪ್ರೆಷನ್ಸ್ ನ ನೋಡಿ. ಇಲ್ಲಿರುವ ಈ ಹುಡುಗನ ಕಷ್ಟ ಯಾರಿಗೂ ಬೇಡ ಬಿಡಿ. ಪಾಪ ಕೂತಲ್ಲೇ ಹೇಗೆ ತುಗುಡ್ತಾ ಇದಾನೋ ನೋಡಿ. ನಂತರ ಕ್ಯಾಮರಾ ನೋಡಿದ ತಕ್ಷಣ ಇವನ ಎಕ್ಸ್ಪ್ರೆಷನ್ ನ ನೋಡಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ರಾ ಅಂದ್ರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಈ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ಮತ್ತೆ ಮತ್ತೆ ತರಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.